ಆಕಾಶವಾಣಿ ಮಂಗಳೂರು. ಜನಪದ ಸಂಪದ. ಕರುನಾಡಿನ ಕರೆನಾಡು, ಕಡಲ ಕರೆಯ ನೆರೆನಾಡು, ಸಹ್ಯಾದ್ರಿಯ ಹಸಿರುಡೆಯ ಬೀಡಿನ ಜನಪದ ಸಂಸ್ಕೃತಿ ಸಂಗೀತಗಳ ವಿಶೇಷ ಸರಣಿ ಜನಪದ ಸಂಪದ. ಕೇಳುಗರಿಗೆಲ್ಲ ವಂದನೆಗಳು ಮತ್ತು ಇಂದಿನ ಜನಪದ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳಸಿ ವಸಂತ ಪೂಜೆಯ ಹೌಂದೆರಾಯನ ಓಲಗ ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಿಗೆ ಅನ್ವಯವಾಗುವಂತೆ ಎಲ್ಲಾ ಮತೀಯ ಧಾರ್ಮಿಕ ಮತಪಂಥಗಳು ಒಂದರೊಳಗೊಂದು ನೇಯ್ದುಕೊಂಡು ಯಾವೊಂದು ಜನವರ್ಗವನ್ನು ಅದು ಸಂಪೂರ್ಣವಾಗಿ ನಿರ್ದಿಷ್ಟವಾಗಿ ಇಂಥದೇ ಪಂಥಕ್ಕೆ ಸೇರಿದೆಂದು ಹೇಳುವುದು ಬಲು ಕಷ್ಟ. ಹಾಗೆಯೇ ನಮ್ಮ ಕರೆನಾಡಿನ ಅಸಂಖ್ಯ ಜನಸಮುದಾಯದವರು ಉದಾರ ಮನಸ್ಸಿನಿಂದ ಎಲ್ಲಾ ಧಾರ್ಮಿಕ ಪಂಥಗಳನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಎಲ್ಲವನ್ನೂ ಸ್ವೀಕರಿಸುವ ಅಂತಹ ಉದಾರ ಮನಸ್ಸು ರೂಪಿಸಿದ ಒಂದು ವಿಶಿಷ್ಟ ಆಚರಣೆ ಎಂದರೆ ಬಡಗನಾಡಿನ ವಸಂತ ಪೂಜೆ ತುಳಸಿ ಪೂಜೆಯ ಕುಣಿತ ಅಥವಾ ಹೌಂದೆರಾಯನ ವಾಲಗ. ಶಾಕ್ತ, ನಾಥ ಮುಂತಾದ ಶೈವ ಪಂಥಗಳು ಮತ್ತು ಜೈನ ಮತಗಳ ಸಂಪೂರ್ಣ ಪ್ರಭಾವದಲ್ಲಿದ್ದ ಕರಾವಳಿಗೆ ವೈಷ್ಣವ ಮತದ ಗಾಳಿ ಜೋರಾಗಿ ಬೀಸಲಾರಂಭಿಸಿದ್ದು ವಿಜಯನಗರ, ಕೆಳದಿ ಮತ್ತು ಇಕ್ಕೇರಿ ಆಳ್ವಿಕೆಯಲ್ಲಿ. ಉಡುಪಿಯ ಮಧ್ವಪೀಠದ ಸ್ಥಾಪನೆಯೊಂದಿಗೆ ಅದು ಇನ್ನೂ ಗಾಢವಾಯಿತು. ವೈಷ್ಣವ ಮತದ ದಾಸಪಂಥದಿಂದ ಗಾಢವಾದ ಪ್ರೇರಣೆಯನ್ನು ಪಡೆದವರು ನಮ್ಮ ಕರಾವಳಿಯ ಬಿಲ್ಲವರು, ಮೊಗವೀರರು ಮತ್ತು ಕುಂಬಾರರು. ಘಟ್ಟದ ಮೇಲಿಂದ ಕರನಾಡಿಗೆ ಬಂದು ಕಾರಣಿಕ ಮೆರೆದು ದಾಸನಾಗಿ ಜನಸೇವೆ ನಡೆಸಿದ ಇಕ್ಕೇರಿಯ ಪಳಪಟ್ನಾಯಕ ಎಂಬವನು ಈ ದಾಸಪಂಥದ ಪ್ರವರ್ತಕ ಎಂಬ ರಮ್ಯ ಪ್ರತೀತಿ ಹೊಂದಿದೆ. ಶ್ರಾವಣ ಮಾಸದ ಪ್ರತಿ ಶನಿವಾರ ಮುಂಜಾನೆ ಎದ್ದು ಮಡಿಯಾಗಿ ಗೋಪಿಚಂದನ ಧರಿಸಿ ಮನೆಗಳಲ್ಲಿ ಭಿಕ್ಷೆ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಬಿಲ್ಲವರು ಗೋವಿಂದರಾಯನನ್ನು ಸ್ಮರಿಸಿಕೊಳ್ಳುವ ರೂಢಿ 60-70ರ ದಶಕದ ತನಕವೂ ಇತ್ತು. ಉತ್ತರ ಕರ್ನಾಟಕದ ಭಾಗವತರಾಟದ ಪ್ರಭಾವದಿಂದ ಹುಟ್ಟಿತೆಂದು ಹೇಳಲಾಗುವ ಹೌಂದೆರಾಯನ ಓಲಗ ಬಿಲ್ಲವ, ಮಗವೀರ ಮತ್ತು ಕುಂಬಾರ ಸಮುದಾಯದವರು ಆಚರಿಸುವ ವಸಂತ ಪೂಜೆಯ ಮುಖ್ಯ ಅಂಗ. ತುಳಸಿ ಪೂಜೆ, ವಸಂತ ಪೂಜೆ ಮತ್ತು 1000 ಹಣ್ಣಿನ ವಸಂತ ಪೂಜೆ ನಡೆಸುವ ಮತ್ತು ಹರಕೆ ಹೊರುವ ಭಕ್ತರಲ್ಲಿ ಆರ್ಥಿಕ ಅನುಕೂಲ ಇರುವವರು ಹೌಂದೆರಾಯನ ಓಲಗವನ್ನು ಹರಕೆ ಹೊರುತ್ತಾರೆ. ಹೌಂದ್ರಾಯ ಅಥವಾ ಹೌಂದೆರಾಯ ಅಂದರೆ ತಿರುಪತಿಯ ಗೋವಿಂದರಾಯ. ಹೌಂದೆರಾಯನೆಂದರೆ ಸಮುದ್ರರಾಯ ಎಂದು ಡಾ ಶಿವರಾಮ ಕಾರಂತರು ಹೇಳಿದ್ದುಂಟು. ಆದರೆ ಸಾಂಸ್ಕೃತಿಕ ಮೂಲ ಮತ್ತು ಪಠ್ಯಗಳನ್ನು ಗಮನಿಸುವಾಗ ಕಾರಂತರವಾದ ಒಂದು ಅವಾಸ್ತವ ರಮ್ಯ ಊಹೆ ಎಂಬುದು ಸ್ಪಷ್ಟ. ಹೌಂದೆರಾಯನ ಓಲಗವನ್ನು ನಡೆಸಿಕೊಡುವವರು ಬಿಲ್ಲವರು ಮತ್ತು ಮೊಗವೀರರು. ಮೊಗವೀರರ ವ್ಯವಸ್ಥಿತ ಮೇಳಗಳು ಈಗ ಇಲ್ಲದ ಕಾರಣ ಭಕ್ತಿ ಆಸಕ್ತಿ ಇರುವವರು ಬಿಲ್ಲವರ ತಂಡದಲ್ಲಿಯೇ ಸೇರಿಕೊಳ್ಳುತ್ತಾರೆ. ಪ್ರಸ್ತುತ ಕೋಟ ಪರಿಸರದಲ್ಲಿ 3-4 ಬಿಲ್ಲವರ ಮೇಳಗಳಿವೆ. ಕುಂಬಾರರ ಮೇಳಗಳು ಹಿಂದೆ ಇದ್ದಿರಬಹುದಾದ ಸಾಧ್ಯತೆಗಳಿವೆ, ಈಗ ಇಲ್ಲ. ಈಗ ಅವರು ಹರಕೆ ಹೊರುತ್ತಾರೆ ಅಷ್ಟೇ. ಒಮ್ಮೆ ತಿರುಪತಿ ಯಾತ್ರೆ ಮಾಡಿ ಗೋವಿಂದನ ದರ್ಶನ ಮಾಡಿಕೊಂಡು ಬಂದವರು ದಾಸರೆಂದು ಕರೆಯಿಸಿಕೊಳ್ಳಲು ಅರ್ಹರು. ಅವರೇ ಹೌಂದ್ರಾಯನ ಓಲಗ ಆಚರಣೆಯ ಸಂದರ್ಭದಲ್ಲಿ ಮತ್ತು ಇತರ ಸಂದರ್ಭಗಳಲ್ಲಿ ತುಳಸಿ ಪೂಜೆಯನ್ನು ನಡೆಸಿಕೊಡಲು ಅಧಿಕಾರ ಉಳ್ಳವರು. ಕುಣಿತಕ್ಕೆ ಪ್ರಸಾದ ನೀಡುವವರು ಅವರೇ. ವಸಂತ ಪೂಜೆ ಸಂದರ್ಭದಲ್ಲಿ ಹೌಂದೆರಾಯನ ಓಲಗ ಕುಣಿತ ನಡೆಯುವುದು ತುಳಸಿ ಕಟ್ಟೆಯ ಸುತ್ತ. ಶಂಖ, ಜಾಗಟೆ, ತಾಳಗಳ ಹಿಮ್ಮೇಳದಲ್ಲಿ ಮೇಳದ ಗುರ್ಕಾರರು ಗೋವಿಂದನ ಸ್ಮರಣೆಯೊಂದಿಗೆ ಸಂಧಿವಾಚನ ಶುರು ಮಾಡುತ್ತಾರೆ. ಉಳಿದವರು ಆಯಾ ಸಂಧಿಗೆ ಸರಿಯಾಗಿ ಹೌಂದೆರಾಯನ ವಾಲ್ಗುವೆ, ಓಹೋ ಬ್ಯಾಟಿಯ, ಓಹೋ ಕೋಡಂಗಿ ಇತ್ಯಾದಿ ಬಹು ಉತ್ತೇಜಕ ಸೊಲ್ಲು ಹಾಕುತ್ತಾ ತುಳಸಿ ಕಟ್ಟೆಯ ಸುತ್ತ ಕುಣಿಯುತ್ತಾರೆ. ಈ ಕುಣಿತ ಕೇವಲ 3-4 ವಿಧದ ಹೆಜ್ಜೆಗಾರಿಕೆಯ ಸರಳ ವಿನ್ಯಾಸದ್ದಾದರೂ ಅವು ದ್ರುತಗತಿಯ ವೀರ ಹೆಜ್ಜೆಗಳು. ಅವರ ವೇಷವೂ ಸರಳವಾದದ್ದು. ತಲೆಗೆ ಮುಂಡಾಸು, ಹಣೆಗೆ ಗೋಪಿನಾಮ, ಕುತ್ತಿಗೆಯಲ್ಲಿ ತುಳಸಿ ದಳದ ಸರ, ಕಚ್ಚೆಯುಟ್ಟು ಕಾಲಿಗೆ ಗೆಜ್ಜೆ ಧರಿಸುತ್ತಾರೆ. ಕೈಯಲ್ಲಿ ಸಿಂಗಾರ ಹೂವಿನ ಗೊನೆ ಹಿಡಿದು ಹೆಗಲಿಗೇರಿಸಿಕೊಂಡಿರುತ್ತಾರೆ. ಇತ್ತೀಚೆಗೆ ಅಂಗಿ ಧರಿಸಿ ಅಡ್ಡಮುಂಡು ಉಡುವ ಕ್ರಮವೂ ಬಂದಿದೆ. ಹೌಂದೆರಾಯನ ಓಲಗದಲ್ಲಿ ಒಟ್ಟು 5 ಸಂಧಿಗಳು ಮತ್ತು ಒಂದು ಪ್ರಾರ್ಥನಾ ಪದವಿದೆ. ಅವೆಂದರೆ ಓಲಗ ಸಂಧಿ, ಬೇಟೆ ಸಂಧಿ, ಶಿವರಾಯನ ಸಂಧಿ, ಕೋಡಂಗಿ ಸಂಧಿ, ಕೋಲಾಟ ಮತ್ತು ಅಂತಿಮವಾಗಿ ಕಳಶವನ್ನು ಮನೆಯೊಳಗೆ ಕೊಂಡೊಯ್ಯುವಾಗ ಹಾಡುವ ತುಳಸಿ ಪದ. ಇವುಗಳಲ್ಲಿ ಶಿವರಾಯನ ಸಂಧಿ ಎಂಬುದು ತೀರಾ ಇತ್ತೀಚಿನ ರಚನೆಯಾಗಿ ಕಾಣುತ್ತದೆ. ಇಂದು ಸಾಸ್ತಾನ ಎಡಬೆಟ್ಟಿನ ಶ್ರೀ ಮಾಲಿಂಗ ಪೂಜಾರಿ ಮತ್ತು ಬಳಗದವರಿಂದ ಓಲಗ ಸಂಧಿಯನ್ನು ಕೇಳೋಣ. ಗೋವಿಂದರಾಯ ಮತ್ತು ತುಳಸಿ ಮಾತೆಯ ಗುಣಗಾನ,
ಎಲ್ಲ ದೇವತೆಗಳ ನೆನಕೆ, ಭಕ್ತನ ಹಿರಿಮೆ, ಗೋವಿಂದರಾಯನ ಪೂಜೆಗೆ ಸ್ವಪ್ನ ಸೂಚನೆ, ಪೂಜೆಯ ಸಂಕಲ್ಪ, ದೇವರ ಹರಕೆಯನ್ನು ಉಳಿಸಿಕೊಳ್ಳದೆ ಸಲ್ಲಿಸಬೇಕಾದ ಅಗತ್ಯ ಮುಂತಾದವುಗಳು ಈ ಓಲಗ ಸಂಧಿಯಲ್ಲಿವೆ. ಶ್ರೀ ರಾಮ್ ರಾಮ್ ಗೋವಿಂದಾನಿ ಗೋವಿಂದೋ, ಆದಿವರಮೂರ್ತಿ ಪಾದಕ್ಕೆ ಗೋವಿಂದೋ, ಲಕ್ಷ್ಮೀ ರಮಣ ಸ್ವಾಮಿ ಪಾದ ಗೋವಿಂದೋ, ಶ್ರೀ ರಾಮ್ ರಾಮ್ ಗೋವಿಂದಾನಿ ಗೋವಿಂದೋ. ಈ ಸ್ವಾಮಿಗಿಂದು ವಾಲ್ಗುವ, ಈ ಸ್ವಾಮಿ ಭೂಮಿಗೆ ವಾಲ್ಗುವ, ಈ ವೃಂದಾವನಕ್ಕೆ ವಾಲ್ಗುವ, ಈ ತುಳಸಿ ವನಕ್ಕೆ ವಾಲ್ಗುವ, ಈ ಚೆಲುವ ರಂಗಂಗೆ ವಾಲ್ಗುವ, ಈ ಉರಿವ ಜ್ಯೋತಿಗೆ ವಾಲ್ಗುವ, ಈ ಮೇಲುಗಿರಿಗೆ ವಾಲ್ಗುವ, ಈ ಅಣ್ಣಪ್ಪ ಸ್ವಾಮಿಗೆ ವಾಲ್ಗುವ, ಈ ದೇವರಿಗೆ ವಾಲ್ಗುವ, ಈ ರಾಮಾವತಾರಕ್ಕೆ ವಾಲ್ಗುವ, ಈ ಮತ್ಸ್ಯಾವತಾರಕ್ಕೆ ವಾಲ್ಗುವ, ಈ ಕೂರ್ಮಾವತಾರಕ್ಕೆ ವಾಲ್ಗುವ, ಈ ನರಸಿಂಹ ಅವತಾರಕ್ಕೆ ವಾಲ್ಗುವ, ಈ ಬಂಟ ಬ್ರಹ್ಮರಿಗೆ ವಾಲ್ಗುವ, ಈ ಮಹಾಗಣಪತಿಗೆ ವಾಲ್ಗುವ, ಈ ಸರ್ವ ದೇವರಿಗೆ ವಾಲ್ಗುವ, ಈ ಉಡುಪಿ ತಾಲೂಕಿನಲ್ಲೀಗ ಈ ಎಡಬಿಟ್ಟು ಗ್ರಾಮದಲ್ಲಿ ಈ ಸ್ವಾಮಿ ಭಕ್ತರೆಂಬವ್ರೆ ಈ ವಾರ ದಿನದಲ್ಲಿ ಈ ಶನಿವಾರ ದಿನದಲ್ಲಿ ಈ ಊರ ಕೇರಿ ಕುಡಿಸ್ಕೊಂಡು ಈ ವೃಂದಾವನದಲ್ಲೀಗ ಈ ಚಪ್ಪರ ತೋರಣ ಕಟ್ಕೊಂಡು ಈ ಸ್ವಾಮಿಗೆ ಹಬ್ಬ ಮಾಡ್ಕೊಂಡು ಈ ಗಂಗೆ ಸ್ನಾನಕ್ಕೆ ಹೋಗುವಾಗ ಈ ಸುವರ್ಣ ತಂಬಿಗೆ ಹಿಡ್ಕೊಂಡು ಈ ತುಂಗಭದ್ರೆ ತುಂಬಿಸ್ಕೊಂಡು ಈ ವೃಂದಾವನದಲ್ಲೀಗ ಈ ಕಲಸಿಕ ನಾಮಲಿಡ್ತಾರೆ ಈ ಶ್ರೀನಿವಾಸರ ನಾಮವ ಈ ಹಣೆಯ ಮೇಲೆ ಧರಿಸಿಕೊಂಡು ಈ ರಘುರಾಮ ರಾಮವ ಈ ಬಲದ ತೋಳಲ್ಲಿ ಧರಿಸಿಕೊಂಡು ಈ ಸಿಂಗರದ ಹೂವಾಲೆಂಬುದೇ ಈ ಕಲಸೆ ಕೆರಿಸಿ ನೋಡ್ತಾರೆ ಈ ಪುಷ್ಪಗಾಳ ಸೇರಿಸ್ಕೊಂಡು ಈ ವಾರ ಹೊನ್ನೆ ಕಟ್ಟುವಾಗ ಈ ಕಾಶಿ ಬಡ್ಡಿ ಕಟ್ಟುವಾಗ ಈ ನಡಿಯಲ್ಲಿ ಧ್ಯಾನ ಮಾಡ್ತೇನೆ ಈ ಭಕ್ತನ ತಪ್ಪು ಎಂಬುದೇ ಈ ಮಂದಲಗಿರಿಗೆ ಸೇರಿಸಬೇಕು ಈ ಎಂದು ಪಾದ ಹಿಡಿಯುವಾಗ ಈ ಕಾಲ ಭೈರ ಸ್ವಾಮಿಯೇ ಈ ಮನದಲ್ಲಿ ಯೋಚನೆ ಮಾಡ್ತಾರೆ ಈ ತಮ್ಮ ಬಂಟನ ಕರೀತಾರೆ ಈ ಕರೆದು ಅಪ್ಪಣೆ ಹೇಳ್ತಾರೆ ಈ ಕೇರಿ ಸೀಮೆಯಲ್ಲಿ ಈ ನಮ್ಮ ಭಕ್ತನ ಮನೆಯಲ್ಲಿ ಈ ನಮ್ಮ ಹರಿಕೆ ಎಂಬುದೇ ಈ ಬಾಳ ಕಾಲದ ಹರಿಕೆಲ್ಲ ಈ ಮರೆಯ ಬಿದ್ದು ಹೋಯ್ತಲ್ಲ ಈ ಪ್ರಶ್ನೆಯಲ್ಲಿ ಒಲಿಸ್ಬೇಕಾ ಈ ಎಂದು ಅಪ್ಪಣೆ ಹೇಳುವಾಗ ಈ ಕಾಲ ಭೈರ ಸ್ವಾಮಿಯ ಈ ಮನದಲ್ಲಿ ಯೋಚನೆ ಮಾಡ್ತಾರೆ ಈ ರೂಪು ಮರೆಸಿ ಬರ್ತಾರೆ ಈ ದಾಸ ರೂಪ ತಳಿಕೊಂಡು ಈ ಸ್ವಾಮಿ ಭಕ್ತರ ಮನೆಯಲ್ಲಿ ಈ ಒಂದು ಶಂಕ ಹಿಡಿಯುವಾಗ ಈ ಶರದಿ ಯುಕ್ಕಿ ಹರಿದಾಗೆ ಈ ಎರಡನೇ ಶಂಕ ಹಿಡಿಯುವಾಗ ಈ ಕೂರ್ಮನೇದೆ ಒಡೆದಾಗೆ ಈ ಮೂರನೇ ಶಂಕ ಹಿಡಿಯುವಾಗ ಈ ಜಲ್ಲ ಮಾಯವಾಯ್ತಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ಸ್ವಪ್ನ ಸೂಚನೆ ಹೇಳ್ತಾರೆ ಈ ಯಾರೋ ಮಕ್ಕಳ ಮನೆಯಲ್ಲಿ ಈ ದಾಸಯ್ಯ ಬಂದ್ರಲ್ಲ ಈ ದಾಸರಿ ಬಡಿಯ ಕೊಡಿಸ್ಬೇಕಾ ಈ ಎಂದು ಸ್ವಪ್ನದಿ ಹೇಳುವಾಗ ಈ ಸ್ವಾಮಿ ಭಕ್ತರ ತಂಗಿಯ ಈ ಒಂದು ಸೇರು ವ್ಯಕ್ತಿಯಲ್ಲ ಈ ಒಂದು ತೆಂಗಿನ ಫಲವಲ್ಲ
ಈ ಇಷ್ಟನೆಲ್ಲ ತರುವಾಗ ಈ ಹಾರಾರ್ವಾರೆಂಬವ್ರೆ ಈ ಎಲ್ಲೇ ಮಾಯವಾದ್ರಲ್ಲ ಈ ಮಂದಲಗಿರಿಯ ಮೇಲೀಗ ಈ ಭಕ್ತನ ಭಕ್ತಿ ನೋಡ್ಕೆಂದು ಈ ಬಸವ ರೂಪ ತಳಿಕೊಂಡು ಈ ವೃಂದವನದಲ್ಲೀಗ ಈ ಒಂದು ಶ್ವಾಸ ಬಿಡುವಾಗ ಈ ಭೂಮಿ ಬಾಯಿ ಬಿಟ್ಟಂತೆ ಈ ಸ್ವಾಮಿ ಭಕ್ತರೆಂಬವ್ರೆ ಈ ನಿದ್ದೆ ಕಣ್ಣಲ್ಲಿ ಹೇಳ್ತಾರೆ ಯಾರು ಮಕ್ಕಳ ಮನೆಯಲ್ಲಿ ಈ ಬಸವಯ್ಯ ಬಂತಲ್ಲ ಈ ಬಸನ ಪಾದ ತೊಳಸ್ಬೇಕಾ ಈ ಬವಡದಲ್ಲಿ ಒರೆಸ್ಬೇಕಾ ಈ ಎಂದು ಸ್ವಪ್ನದಿ ಹೇಳುವಾಗ ಈ ಸರ್ವ ಸಾಯತು ತರುವಾಗ ಈ ಬಸವಯ್ಯಲೆಂಬುದೇ ಈ ಎಲ್ಲೇ ಮಾಯಮೈತಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ನಿದ್ದೆಯಿಂದ ಹೇಳ್ತಾರೆ ಇದು ಏನು ಸ್ವಪ್ನವ ಈ ಕೆಟ್ಟ ಕೇಡ ಸ್ವಪ್ನವ ಈ ಪ್ರಶ್ನೆಗಳ ನೋಡ್ಬೇಕು ಈ ಎಂದು ಯೋಚನೆ ಮಾಡಿಕೊಂಡು ಈ ಜೋಯಿಸರ ಮನೆಗೆ ಹೋಗ್ತಾರೆ ಈ ಬಲ್ಲ ಜೋಯಿಸರೆಂಬವ್ರೆ ಈ ರಾಮನ ಪುಸ್ತಕ ಓದುವಾಗ ಈ ಏನು ಬಂದೆ ಕೇಳುವಾಗ ಈ ರಾತ್ರಿಯೊಂದು ಸ್ವಪ್ನವ ಈ ಕೆಟ್ಟ ಕೇಡ ಸ್ವಪ್ನವ ಈ ಕೂರು ಮರಸಿ ಕಟ್ಟಿತಲ್ಲ ಈ ಪ್ರಶ್ನೆಗಳ ನೋಡ್ಬೇಕು ಈ ಎಂದು ಅಪ್ಪಣೆ ಹೇಳುವಾಗ ಈ ಬಲ್ಲ ಜೋಯಿಸರೆಂಬವ್ರೆ ಈ ಕದರಿ ಮಾಣೆ ಇಟ್ಕೊಂಡು ಈ ಕವಡಿ ಹರಳು ಇಟ್ಕೊಂಡು ಈ ಗಣಿತದಲ್ಲಿ ನೋಡುವಾಗ ಈ ದೊಡ್ಡ ದೇವರ ವಿರುದ್ಧ ಈ ಸ್ವಾಮಿಗೆ ಹಬ್ಬ ಮಾಡಬೇಕು ಈ ಎಂದು ತೋರಿ ಬಂತಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ಪ್ರಶ್ನೆಗಳ ನೋಡ್ಕೊಂಡು ಈ ಮುಂದೆ ಬರುವ ಬೈರಲ್ಲಿ ಈ ಸ್ವಾಮಿ ಕಾರ್ಯ ಮಾಡ್ತೇನೆ ಈ ಎಂದು ನೆಮಕ ಮಾಡಿಕೊಂಡು ಈ ಭೂಮಿಗೆ ನೆಲ್ಲ ಬಿತ್ತಿಕೊಂಡು ಈ ಸ್ವಾಮಿ ಭಕ್ತರೆಂಬವ್ರೆ ಈ ತಮ್ಮ ಪುರವ ಸೇರ್ತಾರೆ ಶ್ರೀರಾಮ್ ರಾಮ್ ಗೋವಿಂದ ನೀ ಗೋವಿಂದೋ ಆದಿವರ ಮೂರ್ತಿ ಪಾದಕ್ಕೆ ಗೋವಿಂದೋ ಲಕ್ಷ್ಮೀ ರಮಣ ಸ್ವಾಮಿ ಪಾದ ಗೋವಿಂದೋ. ಇದುವರೆಗೆ ಸಾಸ್ತಾನ ಎಡಬೆಟ್ಟಿನ ಶ್ರೀ ಮಾಲಿಂಗ ಪೂಜಾರಿ ಮತ್ತು ಬಳಗದವರಿಂದ ವಸಂತ ಪೂಜೆ ಹೌಂದೇರಾಯನ ಓಲಗದ ಓಲಗ ಸಂಧಿಯನ್ನು ಕೇಳಿದಿರಿ. ತುಳಸಿ ವಸಂತ ಪೂಜೆ ಕುಣಿತದ ಬೇಟೆ ಸಂಧಿ. ತುಳಸಿ ಪೂಜೆ ಮತ್ತು ವಸಂತ ಪೂಜೆ ಸಂದರ್ಭಗಳಲ್ಲಿ ಹರಕೆಯಾಗಿ ನಡೆಯುವ ಹೌಂದರಾಯನ ಓಲಗದ ಬೇಟೆ ಸಂಧಿಯಲ್ಲಿ ಕೃಷಿಕನೋರನ ಭಕ್ತಿ, ಧನಿ ಒಕ್ಕಲುಗಳ ಆದರ್ಶಮಯ ಸಂಬಂಧದ ನಿರೂಪಣೆ, ಫಸಲನ್ನು ದಿವ್ಯ ಕಾರುಣ್ಯವೆಂದು ಭಕ್ತ ತಿಳಿಯುವುದು, ಕಾಡು ಪ್ರಾಣಿಗಳಿಂದ ಫಸಲಿನ ನಾಶ ಇತ್ಯಾದಿ ವಿವರಗಳು ಬರುತ್ತವೆ. ಬೇಟೆ ಎಂಬುದು ಕೃಷಿ ಜೀವನದ ಅಂಗವಾಗಿ, ಕ್ರೀಡೆಯಾಗಿ ಮತ್ತು ಆರಾಧನೆಯ ಭಾಗವಾಗಿ ಈ ಸಂಧಿಯಲ್ಲಿ ನಿರೂಪಿತವಾಗಿದೆ. ಈಗ ಸಾಸ್ತಾನ ಎಡಬೆಟ್ಟು ಶ್ರೀ ಮಾಲಿಂಗ ಪೂಜಾರಿ ಮತ್ತು ಬಳಗದವರಿಂದ ತುಳಸಿ ವಸಂತ ಪೂಜೆ ಕುಣಿತದ ಬೇಟೆ ಸಂಧಿ. ಶ್ರೀರಾಮ್ ರಾಮ್ ಗೋವಿಂದ ನೀ ಗೋವಿಂದೋ ಆದಿವರ ಮೂರ್ತಿ ಪಾದಕ್ಕೆ ಗೋವಿಂದೋ ಚಂದನ ಮೂರ್ತಿ ಜಲವರಂಗ ಸ್ವಾಮಿ ಪಾದ ಗೋವಿಂದೋ ಶ್ರೀರಾಮ್ ರಾಮ್ ಗೋವಿಂದ ನೀ ಗೋವಿಂದೋ. ಈ ಸ್ವಾಮಿಗಿಂದು ಭೇಟಿಯ ಈ ಸ್ವಾಮಿ ಭೂಮಿಗೆ ಭೇಟಿಯ ಈ ವೃಂದವನಕ್ಕೆ ಭೇಟಿಯ ಈ ಚಂದನ ಮೂರ್ತಿಗೆ ಭೇಟಿಯ ಈ ಚಲುವ ರಂಗಂಗೆ ಭೇಟಿಯ ಈ ಉರಿವ ಜ್ಯೋತಿಗೆ ಭೇಟಿಯ ಈ ಹರಿವ ನದಿಗಳಿಗೆ ಭೇಟಿಯ ಈ ಮೇಲುಗಿರಿಗೆ ಭೇಟಿಯ ಈ ಅಣ್ಣಪ್ಪ ಸ್ವಾಮಿಗೆ ಭೇಟಿಯ ಈ ತಿಮ್ಮಪ್ಪ ದೇವರಿಗೆ ಭೇಟಿಯ ಈ ರಾಮಾವತಾರಕ್ಕೆ ಭೇಟಿಯ ಈ ಮತ್ಸ್ಯಾವತಾರಕ್ಕೆ ಭೇಟಿಯ ಈ ಕೂರ್ಮಾವತಾರಕ್ಕೆ ಭೇಟಿಯ ಈ ನಾಳ ನೀಲಂಗೆ ಭೇಟಿಯ ಈ ಅಗ್ನಿ ವರುಣಂಗೆ
ರಾಮನಿಗೆ ಭೇಟಿಯ ನರಸಿಂಹದ್ರಿಗೆ ಭೇಟಿಯ ಈ ಕುಲಕ್ಕೂ ಬಂಡವ್ರಿ ಭೇಟಿಯ ಈ ಮಹಾಗಣಪತಿ ಭೇಟಿಯ ಈ ಸರ್ವ ದೇವರಿಗೆ ಭೇಟಿಯ ಈ ಉಡುಪಿ ತಾಲೂಕಿನಲ್ಲೀಗ ಈ ಸ್ವಾಮಿ ಭಕ್ತರೆಂಬವ್ರೆ ಈ ವಾರ ದಿನದಲ್ಲಿ ಈ ಶನಿವಾರ ದಿನದಲ್ಲಿ ಈ ಸ್ವಾಮಿ ಧ್ಯಾನ ಮಾಡಿಕೊಂಡು ಈ ಮನೆಯ ಮುಂದಿನ ಮಲಗದ್ದೆ ಈ ಹೂಡಿ ಧೂಳ ಮಾಡುವಾಗ ಈ ಹೂಡು ಎತ್ತಿನ ಹೊಡೆವಾಗ ಈ ಚಿನ್ನದ ಕೋಡಿನ ಜಿಗುರಾನ ಈ ಬೆಳ್ಳಿ ಕೋಡಿನ ಬೆಳೆಯಾನ ಈ ಹೂಡು ಎತ್ತಿನ ಹೊಡೆಕೊಂಡು ಈ ಚಿನ್ನದ ಹಾರಿ ಕೈಯಲ್ಲಿ ಈ ರಣದ ಕಂಬಳಿ ಹೆಗಲಲ್ಲಿ ಈ ಬೀಜ ಮತಳ ಮಾಡ್ತಾರೆ ಈ ಹಾಲ ಹಳ್ಳಿಗ ಎಂಬುದೇ ಈ ಎಡದಿಂದಡಿಗೆ ಬಿತ್ತಾರೆ ಈ ದೇವಸಾಲೆ ಎಂಬುದೇ ಈ ಅದರಿಂದೆದಕ್ಕೆ ಬಿತ್ಕೊಂಡು ಈ ಹಾದ ನೀರ ಕಟ್ಟಿಕೊಂಡು ಈ ಮನೆಗೆ ತೆರಳಿ ಬರ್ತಾರೆ ಈ 3 ತಿಂಗಳ ಮೇಲಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ಪೈರು ಗಾಳ ನೋಡ್ಕೆಂದು ಈ ಹೊತ್ತರ ಮುಂಚೆಲಿ ಎದ್ಕೊಂಡು ಈ ಗದ್ದೆ ಬಲಕೆ ಬರುವಾಗ ಈ ಪೈರು ಪಾಲವೆಂಬುದೇ ಈ ಬಾಳ ಸೋಜಿಗವಾದ್ವಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ಸ್ವಾಮಿ ದೃಷ್ಟಿಯುಂಟೆಂದು ಈ ಮನದಲ್ಲಿ ಸಂತತ ಪಡ್ಕೊಂಡು ಈ ಮನೆಗೆ ತೆರಳಿ ಬರ್ತಾರೆ ಈ 6 ತಿಂಗಳ ಮೇಲಲ್ಲ ಈ ಮತ್ತೆ ಪೈರ ನೋಡ್ಕೆಂದು ಈ ಹೊತ್ತರ ಮುಂಚೆ ಗೆದ್ಕೊಂಡು ಈ ಗದ್ದೆ ಬಲಕಿ ಬರುವಾಗ ಈ ಬೆಳಗಿನ ಬೆಳ್ಳಿ ಮುಡುವಾಗ ಈ ಜಾವದ ಕೋಳಿ ಕೂಗುವಾಗ ಈ ನವಿಲ ಸ್ಮರಣೆ ಗೈಯುವಾಗ ಈ ಜಾಜಿ ಮುದ್ದೆ ಎರಳುವಾಗ ಈ ಪೈರು ಪಾಲ ಬರುವಾಗ ಈ ಕಾಡು ಮೃಗಲೆಂಬುದೇ ಈ ತಿಂದು ಹಾಳ ಮಡಿತಲ್ಲ ಈ ಬಾಯಲ್ಲಿ ತಿಂದು ಹಾಳಲ್ಲ ಈ ಸ್ವಾಮಿ ಭಕ್ತರೆಂಬವ್ರೆ ಈ ಪೈರ ಸ್ಥಿತಿಯ ನೋಡ್ಕೊಂಡು ಈ ಮೂರ್ಛೆ ಕಟ್ಟಿ ಬೀಳ್ತಾರೆ ಈ ಮನೆಗೆ ತೆರಳಿ ಬರ್ತಾರೆ ಈ ದನಿಗಳ ಮನೆಗೆ ಹೋಗ್ತಾರೆ ಈ ದನಿಗಳ ಮನೆಗೆ ಹೋಗುವಾಗ ಈ ಜಾಗ ಕೊಟ್ಟ ದನಿಗಳು ಈ ಏನು ಬಂದೆ ಕೇಳುವಾಗ ಈ ನಾವು ಮಾಡಿದ ಪೈರಲ್ಲ ಈ ಹಾಳು ಧೂಳು ಐತಲ್ಲ ಈ ನಷ್ಟ ಕಷ್ಟವೈತಲ್ಲ ಈ ನಿಮ್ಮ ಜಾಗ ಬಿಡ್ತೇನೆ ಈ ಎಂದು ಒದರಿ ಹೇಳುವಾಗ ಈ ಒಕ್ಲಿಗೆ ಭಯ ಕೊಡ್ತಾರೆ ಈ ಹೆದರ ಬೇಡ ಒಕ್ಕೂಲ ಈಗ ಈ ಕಾಲದ ಪೈರಲ್ಲ ಈ ನಿನಗೆ ಮಾಪಿ ಬಿಡ್ತೇನೆ ಈ ನಷ್ಟ ಮಾಡಿದ ದುಷ್ಟಾನ ಈ ಗಣಗಳಿಗೆ ಆಹುತಿ ಕೊಡ್ತೇನೆ ಈ ಎಂದು ಅಭಯ ಕೊಟ್ಟುಕೊಂಡು ಈ ಶಾನು ಬಾಗರ ಕರಿತಾರೆ ಈ ಓಲೆ ಪತ್ರ ಬರೆಸ್ತಾರೆ ಈ ಬಾರ ಕೂರಿಗೊಂದೋಲೆ ಈ ಅದು ದೊಡ್ಡ ಹೋಬ್ಯಲ್ಲ ಈ 303 ಈಟಿಯಲ್ಲ ಈ 303 ಜನಮಲ್ಲ ಇಷ್ಟನೆಲ್ಲ ಕುಡಿಕೊಂಡು ಈ ಗುಜ್ಜ ಗೋಳಿ ಕಟ್ಟೆಗೆ ಈ ಶೀಘ್ರವಾಗಿ ಬರಬೇಕು ಈ ಭಾಗೋಡಿಗೊಂದೋಲೆ ಈ ನಿಮ್ಮ ರಾಜ್ಯದೊಳಗಲ್ಲ ಈ
ಈ 303 ಈಟಿಯಲ್ಲ, ಈ 303 ಜನವಲ್ಲ, ಈ ಇಷ್ಟನೆಲ್ಲ ಗುಡಿಕೊಂಡು ಈ ಗುಜ್ಜಗೋಳಿ ಗಟ್ಟೆಯಲ್ಲಿ ಈ ಶೀಘ್ರವಾಗಿ ಬರಬೇಕು. ಈ ಕೆಳ ನಾಡಿಗೊಂದೋಲೆ ಈ ಅದು ದೊಡ್ಡ ಹೋಬಳಿ ಅಲ್ಲ, ಈ ನಿಮ್ಮ ರಾಜ್ಯದೊಳಗಲ್ಲ, ಈ 303 ಜನವಲ್ಲ, ಈ 303 ಕೋವಿ ಅಲ್ಲ, ಈ 303 ಈಟಿಯಲ್ಲ, ಈ ಇಷ್ಟನೆಲ್ಲ ಗುಡಿಕೊಂಡು ಈ ಗುಜ್ಜಗೋಳಿ ಗಟ್ಟೆಯಲ್ಲಿ ಈ ಶೀಘ್ರವಾಗಿ ಬರಬೇಕು. ಈ ಸ್ವಾಮಿ ಭಕ್ತಾರೆಂಬವ್ರೆ ಈ ಸರ್ವ ಓಲೆ ಬರ್ಸ್ಕೊಂಡು ಈ ಮನೆಗೆ ತೆರಳಿ ಬರ್ತಾರೆ. ಈ ಸಣ್ಣಕ್ಕಿ ರೊಟ್ಟಿಯ ಈ ದೊಡ್ಡಕ್ಕಿ ರೊಟ್ಟಿಯ ಈ ಶೀಘ್ರವಾಗಿ ಮಾಡಬೇಕು. ಈ ಮೃಗನ ಬೇಟೆಗೆ ಹೋಗ್ತೇನೆ ಈ ಎಂದು ಒಪ್ಪಣೆ ಹೇಳುವಾಗ ಈ ಮಡದಿ ಸೀರಿ ದೇವಿಯ ಈ ಕಣಲೆ ನೀರಲ್ಲಿಡುವಾಗ ಈ ಮಡದಿ ಧೈರ್ಯ ಹೇಳ್ಕೊಂಡು ಈ ಎಲ್ಲಿಂದ ಹೊರಟು ಬರ್ತಾರೆ. ಈ ನಾಯಿಗಳನ್ನೆಲ್ಲ ಕರೀತಾರೆ. ಈ ಅಗಳ ಹಾರುವ ನಿಗಳನ ಈ ಕೋಟೆ ಮುರಿಯುವ ಮೋಟನ ಈ ಬೆನ್ನ ಹತ್ತುವ ಬಿಳಿಯನ ಈ ನೊರದು ನಾಯ ಕರ್ಕೊಂಡು ಈ ಅಲ್ಲಿಂದ ಹೊರಟು ಬರ್ತಾರೆ. ಈ ಗುಜ್ಜಗೋಳಿ ಗಟ್ಟೆಯಲ್ಲಿ ಈ ಕೂಡಿ ಸಭೆಯ ಮಾಡಿಕೊಂಡು ಈ ಕೂಡಿ ಸಭೆಯ ಮಾಡಿಕೊಂಡು ಈ ಮನೆಯ ಉತ್ತರ ದಿಕ್ಕಿನಲ್ಲಿ ಈ ಯಾವ ಹೊಲನ ಕಟ್ಟುವಾಗ ಈ ಸಾಧು ಮೃಗ ಎದ್ವಲ್ಲ ಈ ಮೃಗನಿ ಭಾಷೆ ಕೊಟ್ಕೊಂಡು ಈ ಅಲ್ಲಿಂದ ಹೊರಟು ಬರ್ತಾರೆ. ಈ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಈ ಕೆಂಚೆ ಕಾನ ಕಟ್ಟುವಾಗ ಈ ಕಾಡು ಕಡರಿ ಎದ್ವಲ್ಲ ಸ್ವಾಮಿ ಬೆಳ್ತಾರೆಂಬವ್ರೆ ಈ ಮೃಗನಿ ಭಾಷೆ ಕೊಡ್ತಾರೆ. ಈ ಹೆಣ್ಣು ಜೀವಿಯಾದರೆ ಈ ಓರೆಯಾಗಿ ಹೋಗಲಿ, ಈ ಗಂಡು ಜೀವಿಯಾದರೆ ಈ ಜಿಡಿಗೆ ಇದಿರು ಬರಲಿ. ಈ ಎಂದು ಭಾಷೆ ಕೊಟ್ಕೊಂಡು ಈ ಹಳುವ ಹಳುವ ಹೊಡೆವಾಗ ಈ ದುಷ್ಟ ಮೃಗವೆಂಬುದೇ ಈ ಜಿಡಿಗೆ ಇದಿರು ಬಂತಲ್ಲ. ಈ ಮೊದಲ ಈಡ ಹೊಡಿವಾಗ ಈ ಹಂದಿ ಮಗುಜಿ ಬಿತ್ತಲ್ಲ. ಈ ರಣದ ಮಾಲ ಗದ್ದೆಯಲ್ಲಿ ಈ ಹಂದಿ ಕೊಳನ ಮುರಿವಾಗ ಈ ಬಿದ್ದ ಹಾರು ಎಂಬುದೇ ಈ ಜಾಗದ ದನಿಗಳಿಗೆ ಕೊಡ್ತಾರೆ. ಈ ಕೊನೆಗೆಂಡೆ ಎಂಬುದೇ ಈ ಬಂಟ ಪ್ರಭರ ಪೂಜೆಗೆ ಈ ಚರಣ ಪೂಜೆ ಮಾಡಿಕೊಂಡು ಈ ಸ್ವಾಮಿ ಭಕ್ತಾರೆಂಬವ್ರೆ ಈ ತಮ್ಮ ಪುರವ ಸೇರ್ತಾರೆ. ಶ್ರೀರಾಮ್ ರಾಮ್ ಗೋವಿಂದ ನಿ ಗೋವಿಂದೋ ಆದಿವರ ಮೂರ್ತಿ ಪಾದಕ್ಕೆ ಗೋವಿಂದೋ. ಶ್ರೀರಾಮ್ ರಾಮ್ ಗೋವಿಂದ ನಿ ಗೋವಿಂದೋ. ಇದುವರೆಗೆ ಸಾಸ್ತಾನ ಎಡಬೆಟ್ಟು ಶ್ರೀ ಮಾಲಿಂಗ ಪೂಜಾರಿ ಮತ್ತು ಬಳಗದವರಿಂದ ತುಳಸಿ ವಸಂತ ಪೂಜೆ ಕುಣಿತದ ಬೇಟೆ ಸಂಧಿಯನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಪದ. ನಮಸ್ಕಾರ. ಜಯ 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 ಕುಲಮೋ ಜಯ ಕುಲಮೋ ಜಯ ಜಯ ಕುಲಮೋ ಜಯ ಜಯ ಕುಲಮೋ ಜಯ ಜಯ ಕುಲಮೋ. ತುಳುನಾಡಿನ ಜನಪದ ಸಂಸ್ಕೃತಿಯ ತಳ ತಳಿರುಗಳ ಪರಿಚಯ ಜನಪದ ಸಂಪದ ಕೇಳಿದಿರಿ. ಕರುಣಾಕರ ಶ್ರೀ ಶಂಕರಿಗೆ ಕರುಣಾಕರ ಶ್ರೀ ಶಂಕರಿಗೆ ಗಿರಿವರ ಜಾತೆಗೆ ಹೊರದಂಬಿಗೆ ವರಭೂಮಾತೆಗೆ ಪಾಲಿಸಿಗೆ ಜಯ ಜಯ ಜಯ